ನಮಸ್ತೆ ಮೇಡಮ್. ಶ್ರೀದೇವಿ ಉಗಾರ ಮೇಡಮ್ಗೆ ಮತ್ತು ಅನನ್ಯ ಮೇಡಮ್ಗೆ ನನ್ನ ಮಾತುಗಳನ್ನು, ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ 2 ದಿನಗಳ ಕಾಲದಲ್ಲಿ ಮೊದಲು ನಮಗೆ ಪಂಚತತ್ವ ಎಷ್ಟು ಮತ್ತು ಅದರದ್ದು ಏನಂತ ನಮಗೆ ಸಿಂಪಲ್ಲಾಗಿ ಹೇಳಿಕೊಟ್ರಿ. ಆಮೇಲೆ ಕ್ಲಾಸಿನಲ್ಲಿ ಕಲ್ಲು ಮಣ್ಣು ಅದೇನು ನಾವು ಎನರ್ಜಿ ಯಾವ ರೀತಿ ಪಡ್ಕೋಬೇಕಂತ ನಮಗೆ ಹೇಳಿಕೊಟ್ರಿ. ಆಮೇಲೆ ನಿನ್ನೆಯ ಕ್ಲಾಸಿನಲ್ಲಿ ನೀರಿನ ಯಾವ ರೀತಿ ನಾವು ನೆಗೆಟಿವ್ ಆಗಿ ಯಾವ ರೀತಿ ವಿಚಾರ ಬರುತ್ತೆ, ಪಾಸಿಟಿವ್ ಆಗಿ ಯಾವ ರೀತಿ ವಿಚಾರ ನಾವು ಮಾಡಿ ನೀರನ್ನು ಯಾವ ರೀತಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅನ್ನೋದು ನಮಗೆ ಹೇಳಿಕೊಟ್ರಿ. ನನಗೆ ನಿಜವಾಗ್ಲೂ ತುಂಬ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನನಗೆ ನೀರಿನ ಮಹತ್ವ ನನಗೆ ಗೊತ್ತಿದ್ದಿದ್ದಿಲ್ಲ. ನಾವು ಕುಡಿತಿದ್ವಿ, ಏನೋ ಒಂದು ದೃಷ್ಟಿ ಕೊಟ್ಟು ಕುಡಿತಿದ್ವಿ. ಆದರೆ ಇಷ್ಟು ಮನಸ್ಸುಪೂರ್ವಕವಾಗಿ ನಾವು ಒಳಗಡೆ ಹಿಂಗೆ ಅನ್ಕೊಂಡು ಕುಡಿಬೇಕಂತ ಗೊತ್ತಿದ್ದಿದ್ದಿಲ್ಲ. ಅದು ಒಂದು ನಮಗೆ ಹೇಳಿಕೊಟ್ರೆ ಮೇಡಮ್. ಇನ್ನೊಂದು, ನಾವು ಇವತ್ತಿಗೆ 7 ದಿನಗಳಾಯಿತು. ನಮಗೆ ಒಳ್ಳೆಯ ಒಂದು ವಿಚಾರಗಳನ್ನು ಹೇಳಿಕೊಡ್ತಾ ಇದ್ದೀರಿ. ಮತ್ತು ಮೆಡಿಟೇಷನ್ ನಮಗೆ ಅದರದ್ದು ಏನು ಶಕ್ತಿ ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದೀರಿ. ಯಾಕೆಂದರೆ ಈಗ ನಾವು 7 ಡೇಸ್ ಆಯ್ತು ಈಗ ಮಾಡ್ತಾಯಿದ್ದೀವಲ್ಲ. ನನಗೆ ನಿಜವಾಗ್ಲೂ ಏನು ಹೇಳಬೇಕಪ್ಪ ಅಂತಂದ್ರೆ, ಅದು ನೀವು ಹೇಳಿದ್ರಿ ನಾವು ಕೇಳೋದು ಮುಖ್ಯ ಅಲ್ಲ ಬರೆಯೋದು ಮುಖ್ಯ ಅಂತ ಹೇಳಿದ್ರಿ. ನಿಜವಾಗ್ಲೂ ಮೇಡಮ್ ಅಷ್ಟೇ ಸತ್ಯ ಇದೆ. ನಾವು ಓದೋಕ್ಕಿಂತ ಕೇಳುವುದಕ್ಕಿಂತನೂ ಬರೆಯೋದು ತುಂಬ ಮುಖ್ಯ. ಯಾಕಂತಂದರೆ ನಾವು ಓದ್ತಾ ಇದ್ದರೆ ಫಾಸ್ಟಾಗಿ ಓದ್ಕೊತ ಹೋಗ್ತೀವಿ. ಬರಿತಾ ಇದ್ದರೆ ಪ್ರತಿಯೊಂದು ಅಕ್ಷರವನ್ನು ನೋಡಿ ಬರಿಬೇಕಲ್ಲ, ಅದು ನಮಗೆ ಡೀಪಾಗಿ ಒಳಗಡೆ ನಮಗೆ ತಲೆ ಒಳಗೆ ಪ್ರವೇಶ ಆಗತ್ತಂತ ನಮ್ಮ ಅನಿಸಿಕೆ. ಇನ್ನೊಂದು ನನಗೆ ಅನಿಸಿಕೆ ಅಂದರೆ ಮೇಡಮ್, ಇವಾಗ ನಾವು ಅಮೌಂಟ್ ಕಟ್ಟಿದ್ದೀವಿ, ಅದು ನನಗೆ ಕಟ್ಟೀವಿ ಅಂತ ನಮ್ಮ ಮನಸ್ಸಿನಲ್ಲಿ ಅನ್ನಿಸ್ತಾ ಇಲ್ಲ. ಯಾಕೆಂತಂದರೆ ಅದೇನೋ ಒಂದು ನಾವು ದಕ್ಷಿಣ ಕೊಟ್ಟೇವಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಎಷ್ಟೋ ನಾವು ರೊಕ್ಕ ಎಲ್ಲೆಲ್ಲೋ ನಾವು ಕಳಿತಿರ್ತೀವಿ, ಯಾವುದಕ್ಕೋ ಒಂದು ಕಳಿತಿರ್ತೀವಿ. ಆದರೆ ಇಂಥ ಜ್ಞಾನಕ್ಕಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಅದು ನಿಜವಾಗಲೂ ಹೇಳ್ತೇನೆ ಮೇಡಮ್, ನನ್ನ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ, ಇಲ್ಲ ನಾನು ಒಂದು ಧ್ಯಾನ ಮಂದಿರ ಮಾಡಬೇಕು, ನಾನು ಸಾಮಾಜಿಕವಾಗಿ ಧ್ಯಾನವನ್ನು ಹೇಳಿಕೊಡಬೇಕು, ಒಂದು ಸಮಾಜದಲ್ಲಿ ನಾವು ಒಂದು ಧ್ಯಾನಿಗಳಾಗಿ ಟ್ರೈನರ್ ಆಗಿ ಆಗಬೇಕಂತ ಒಂದು ಆಸೆ ಇತ್ತು. ಆದರೆ ಯೂನಿವರ್ಸ್ ನಿಮ್ಮ ಮೂಲಕವಾಗಿ ಶ್ರೀದೇವಿ ಉಗಾರ್ ಮತ್ತು ಅನನ್ಯ ಮೇಡಮ್ ಮೂಲಕವಾಗಿ ನಮಗೆ ಪ್ರಕೃತಿ ಸಾಥ್ ಕೊಟ್ಟಿದೆ. ನೀವು ಪರಮಾತ್ಮನ ರೂಪದಲ್ಲಿ ನಮಗೆ ಈ ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದೀರಿ. ನಿಮಗೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ವಿಷಯ ನಾನು ಹೇಳಬೇಕಂದ್ರೆ, ರಾತ್ರಿ 9:00ವರೆಗೆ ನೀವು ಮೆಡಿಟೇಷನ್ ಮಾಡೋಣ ಅಂತ ವಿಚಾರ ಮಾಡಿದ್ರಿ ಮೇಡಮ್. ಅದರ ರಾತ್ರಿ ನಮಗೆ ಸಮಸ್ಯೆ ಆಗುತ್ತೆ. ಈಗ ನಾವು ಇಲ್ಲಿ ಹಳ್ಳಿಯಲ್ಲಿ ಇರುವುದರಿಂದ ಕರೆಂಟ್ ಸರಿಯಾಗಿರಲ್ಲ. ಅದಕ್ಕೆ ಬೆಳಗಿನ ಜಾವ 5 ಗಂಟೆಗೆ ಇಟ್ಟರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಬೇಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.